ಸೊ ಹೆಲೋ ಗೈಸ್, ನಾವಿವತ್ತು ಪಾಂಡನ ಬಿಡಿಸ್ತಾ ಇದ್ದೀವಿ. ನಾನು ಮೊದಲು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪಾಂಡ ಬಿಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅದೇ ಫಸ್ಟ್ ಡ್ರಾಯಿಂಗಿಂದಲೇ ಸ್ಟಾರ್ಟ್ ಮಾಡೋಣ. ನಾನು ಡ್ರಾಯಿಂಗ್ ವೀಡಿಯೋಸ್ ಎಲ್ಲ ಮಾಡಲ್ಲ. ನಿಮಗೆ ಡ್ರಾಯಿಂಗ್ ವೀಡಿಯೋಸ್ ಬೇಕಾದ್ರೆ ನೀವು ಬೇಕಾದ್ರೆ ಕೇಳಿ, ನಾನು ಮಾಡಿಕೊಡ್ತೇನೆ. ಸ್ಟಾರ್ಟ್ ಡ್ರಾಯಿಂಗ್. ನೋಡಿ, ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಇನ್ ಮುಂದೆ ನೀವು ಬೀಡಿ ಸೇರ್ಬೇಕು ಅಂದ್ರೆ ಮನೆಯಿಂದ 100 ಮೀಟರ್ ದೂರ ಹೋಗಿ ಸೇರ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಸೇರ್ತೀರಾ ಅಂದ್ರೆ ಸೇರ್ಬೋದು, ಆದ್ರೆ ಹೊಗೆ ಬರೋ ಹಾಗಿಲ್ಲ. ಬೀಡಿ ಸೇರಿದ್ರೆ ಹೊಗೆ ಬರೋದು ಕಾಮನ್ ಮೈ ಡಾಕ್ಟರ್ ಇಲ್ಲ. ನಾವೆಲ್ಲ ಮಾತಾಡ್ಬೋದು. ನೀವು ಸ್ವಲ್ಪ ಸುಮ್ಮನಿರಿ, ನಾನು ಮಾತಾಡ್ತೀನ್ವಾ? ನೀನ್ ಯಾಕೋ ಸುಮ್ಮನೆ ಮಧ್ಯ ಬಾಯಕ್ಕೆಲ್ಲ ಹಾಳು ಮಾಡ್ತೀನಿ. ತೆಪ್ಪಕ್ಕೆ ನಿಂತ್ಕೊಳಕ್ಕೆ ಏನ್ ತಗೋತೀಯ? ಅಣ್ಣ, ನೀ ಸುಮ್ಮನೆ ಸೈಡ್ ನಿಂತ್ಕೊ, ಒಳ್ಳೆ ಸೀನ್ ನಡೀತಾ ಇದೆ. ನೋಡಿ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇವತ್ತಿಂದ ನಿಮ್ ಸ್ಮೋಕಿಂಗ್ ಝೋನು ಬೇರೆ ಕಡೆ. ಇಲ್ಲೇ ಸೇರ್ತೀನಿ. ಏನ್ ಮಾಡ್ತೀಯ ಈಗ? ಅಪ್ಪ, ಚಂದನ ಯಾರು ಒಳ್ಳೇದಕ್ಕಪ್ಪ ಹೇಳ್ತಿರೋದು? ಈಗ್ಲತ್ರ ಅವ್ರು ಹೇಳೋ ಮಾತು ಸ್ವಲ್ಪ ಕೇಳಪ್ಪ. ಯು ಫಸ್ಟ್ ಸನ್ ಶಟ್ ಅಪ್. ಇವ್ರ ಮಾತನ್ನ ನಾನು ಯಾಕೋ ಕೇಳ್ಬೇಕು? ದಿಸ್ ಇಸ್ ಮೈ ಓನ್ ಹೌಸ್. ಓಕೆ? ಹೌದಾ? ಸರಿ, ನೀನು ನನಗೆ ಡೈಲಿ ಮನೆ ನನಗೋಸ್ಕರ ತಂದ್ಬಿಡು. ನಾನು ಸ್ವಲ್ಪ ಚಿಕ್ಕದಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಅಲ್ವೇನೋ. ಕೊಡಿ, ಅವರು ನಿಮ್ಮ ಹಾಗೆ ಆಗ್ಬಿಡ್ಲಿ. ಎಲ್ಲರೂ ಸೇರಿ ನನಗೆ ಹೊಗೆ ಹಾಕೋ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಕಾಂಪ್ರಮೈಸ್ ಆಗೋದೆ ಬೆಟರ್ ಚಾಯ್ಸು. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ಳಿ ಮೈ ಸನ್. ಅಂಗಿ ಸೇರಿ ನಿಮ್ಗೆಲ್ಲ ಬಂದ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಈ ನನ್ನ ಸೊಸೆ ಪ್ರೀತಿಯಿಂದ ಹೇಳಿದ್ದನ್ನ ನಟರಾಜ ಕೇಳಲ್ಲ ಅಂತ ನಾನು 100 ಅಡಿ ದೂರ ಸೇರ್ಬೇಕು. ನನಗೂ ಮಾನ ಮರ್ಯಾದೆ ಇರ್ಬೇಕಂತ ಏನು ಮುಂದೆ ಈ ಮನೆಯನ್ನು ಬೀಡಿ ಹೋಗಿ ಕಂಡ್ರೆ ಹಾಗೆ ಮಾತಾಡಿ. ಚೆನ್ನಾಗಿ ಬರ್ತಿದೆ ಅಂದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದರೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮನೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಕೇಳಿಸಿಲ್ವಾ? ಅಲ್ಲರೇ, ಅದು ನಾನು ಬಾವಿಯಿಂದ ನೀರ್ ಬಾವಿಲಿ ಹಾರಿ ನೀರ್ ಎತ್ಕೊಂಬ ಅಂತ ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಹಗ್ಗ ಇಲ್ವಾ? ಹೋಗಿ ಒಂದೊಂದೇ ಬಂದಿಗೆ ಸೇದು. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಹೋಗಿ ಕೆಲಸ ಮಾಡಿ ಬರ್ತಾನೆ. ಹೋಗು. ಭಾರತಿ, ತಿಂಡಿ ಮಾಡಿದ್ಯಾ? ಮಾವ ಬಂದಿದಾರಂತೆ. ಏನ್ ತಿಂದಿದ್ದಾರೆ ನಿಂಗೆ? ಯಾಕೆ ಹೇಳ್ತಿದ್ಯಾ? ಅತ್ತೆ ಏನಾದ್ರು ಬೈದ್ರ? ಫೋಟೋ ಎಲ್ಲ ಐತೆ, ಏನಾರ ಹೋಗಿ ತಗೊಂಡ್ರಾಯ್ತು. ಮನೆ ಒಳಗಡೆ ಬಿಟ್ರೆ ಟೈಮಲ್ಲಿ ಬರಬೇಕು ಅಂತ ಅಷ್ಟೇ.
ನಾನು ಹೇಳಿದ್ದು ಒಂದು ನಿಮಿಷ ಕಣ್ಣು ಮನೆ ಆದ್ರೆ ಸಾಕು ಕೇಳಿ ಮುಂದೆ ಸಾಯ್ತವೆ ಅಂತ ಏನಾಗಿದೆ ನಿನ್ಗೆ ಎಷ್ಟೇ ಧೈರ್ಯ ನಿನಗೆ ನೀನು ನನ್ನ ಬಂದಿದೆ ಸುಮ್ಮನೆ ಬಿಡಾಕಪ್ಪ ಮನೆ ಮಾನವನಿಗೆ ತೊಳೆಯಕ್ಕೆ ಹೋಗ್ತಿದ್ದೀರಿ ನಾವೇನೇ ಕಮ್ಮಿ ಮಾಡ್ತೀವಿ ನಿನ್ಗೆ ಯಾಕಣ್ಣ ಮೇಲೆ ಕೈ ಮಾಡ್ತಿದ್ದೀರಾ ಮಾಡ್ತೀನಿ ಅಂತ ಹುಡ್ಕೊಂಡು ಬಂದಿದ್ದು ಯಾವ ಯಾವ ನನ್ನ ಮಗ ಜೀವ ಮಾಡ್ತೀರೋ ನಿನ್ನ ಸಾಯಿ ಹೋಗಿದೆ ನಾನು ಯಾಕೆ ಹಾಳು ಮಾಡ್ತಿಲ್ಲ ಬೇಕಿದ್ರೆ ನಿಮ್ಮ ಮಗನ ಕೇಳಿ ಅವಳಾಗಿ ಬಂದಿದ್ದು ನೋಡು ಇದೆಲ್ಲ ನಿಂಗೆ ಅನ್ಕೊಂಡ ನನಗೆ ಗೊತ್ತು ಕಣೆ ಸುಖಿ ಅಪ್ಪ ಅದು ಹೊಸ ಬುಗ್ರಿ ಅಲ್ಲ ನಂದು ಹಳೆ ಬುಗ್ರೆ ಇದು ಹೊಸ ಮುಗಿ ಅಪ್ಪ ಜೊತೆ ಮಾತಾಡ್ಬೇಕು ಎಷ್ಟು ದಿನ ಇದ್ದಿದ್ದು ಒಂದಕ್ಕ ಅಂದ್ರೆ ಸಾಯಿ ಸುಮ್ಮನೆ ಮಾಡೋಣ ಅಪ್ಪ ಅಲ್ಲಿ ಬರೀ ಅಣ್ಣಂದೇ ಇರೋದಾ ಇನ್ನು ನಾಯಿಗಳಿಗೆ ಮೂಳೆ ಆಸೆ ಹೋಗಿಲ್ಲ ಅಪ್ಪ ಇನ್ನ ಬಿಡಕ್ ಬರ್ತಿಲ್ಲ ಏನ್ ಕತೆ ನಡಿಯ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೀವೇ ಅದು ಏನಾದ್ರು ನೀವೇ ಬಾ ಹೋಗೋಣ ಎಲ್ಲಿಗೂ ಕೈ ಮಾಡ್ದಂಗೆ ಮುಂದಕ್ಕೆ ನೋಡ ಮಾಡೋಣ ನಾನೇ ಹೇಳಿದಣ್ಣ ಅವರು ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ ಅಣ್ಣಂದು ಏನು ತಪ್ಪಿರ್ಲಿಲ್ಲ ಸ್ವಲ್ಪ ಸುಮ್ಮನೆ ಅಣ್ಣ ಯಾರೋ ಬಾ ಹೋಗೋಣ ಆ ದಿನಗಳು ಎಷ್ಟು ಚೆನ್ನಾಗಿದ್ ನೋಡಿ ಅಂದ್ರೆ ನಮ್ಮ ಬಾಗು ಯಾವಾಗ್ಲೂ ಬಾಬು ನನ್ನಂತೂ ಖುಷಿಯಾಗಿತ್ತೆ ಯೋಚನೆ ಮಾಡಬೇಡಿ ಮಾ ಅವ್ರು ನಿಮ್ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ರು ಅಷ್ಟೇ ಖುಷಿಯಾಗಿರೋ ತರ ನಾನು ಹೇಳಿ ನಾನು ಒಬ್ಬ ಒಳ್ಳೆ ಅಡಿಯನ್ನು ನೀನು ಮಮ್ಮಲ್ಲಿ ಕಾಲ್ತರ ಐತೆ ಸಕ್ಕರೆ ಕಾಲ್ತರ ಅಯ್ಯೋ ಪಡಕ್ ಹೋಗಿದ್ದಾಗೈತಿ ಬಾವ ನೀವ್ ಏನ್ ಹೇಳಿದ್ರ ನಾವು ನಿಮ್ಮನ್ನ ಅಷ್ಟೊಂದ್ಸಲ ಮೀಟ್ ಮಾಡಿದ್ರುವೆ ನಮ್ಮ ಭಾರತವನ್ನ ಪ್ರೀತಿಸ್ತಾರೆ ಈ ವಿಷಯದಲ್ಲಿ ನಮ್ಗೆ ನಾವು ಕೋಪ ಹೋಗಿಲ್ಲ ಫ್ರೆಂಡ್ಸ್ ಅಂತ ಒಂದು ಭಾರ್ಗವಿನ ನಮ್ಗೆ ಹೇಳಿಲ್ಲ ಈ ವಿಚಾರದಲ್ಲಿ ನಾನ್ ನಿಮ್ ಪರವಾಗಿ ಕಂಡ್ರು ಮಾವ ನೀನು ಅವ್ರ ಜೊತೆ ಸೇರ್ಕೊಂಡು ನೀನು ಮದುವೆನ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ಅದೇನೋ ಅಂತಾರಲ್ಲ ಡೆಸ್ಟಿನಿ ವೆಡ್ಡಿಂಗ್ ಡೆಸ್ಟಿನಿ ಎಲ್ಲ ಕಾಣೋದು ಡೆಸ್ಟಿನೇಷನ್ ವೆಡ್ಡಿಂಗ್ ಅದೇ ಅದೇ ಅದನ್ನೇ ನಮ್ಮೂರಲ್ಲಿ ಅದೇ ತರ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನೇ ಮುಂದೆ ನಿಂತು ನಮ್ಮ ತೋಟದಲ್ಲಿ ಬಿಡೋ ತೆಂಗಿನ ಮರದಿಂದ ಗರಿಗಳನ್ನ ತಂದು ಚಪ್ರ ಹಾಕಿ ತಿಳುವಾದ ಸ್ವಚ್ಛವಾದ ಹಸಿರಿನ ಎಲೆ ಮೇಲೆ ಊಟ ಬಡಿಸಿ ಬಂದವರಿಗೆಲ್ಲ ಸಕ್ಕರೆ ಪಾನಕದ ಜೊತೆಗೆ ಎಲ್ಲರಿಗೂ ಒಂದೊಂದು ಎಳ್ನೀರು ಕೊಟ್ಟು ನಿನ್ನ ಮದುವೆನ ಈ ಶ್ರೀಮಂತ ಅದ್ಭುತವಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನಿನ್ನ ಮದುವೆ ಆಯ್ತು ಅಂತ ಗೊತ್ತಾಯ್ತು ಸುಮ್ಮನಾಗ್ಬಿಟ್ಟೆ ಆದ್ರೂ ಈ ಫ್ರೆಂಡ್ಸ್ ಇರೋದು ಎದಕ್ಕೆ ಹೇಳು ಪ್ರೇಮಿಗಳನ್ನ ಒಂದು ಮಾಡೋದಕ್ಕೆ ಅವ್ರಿಗಾದ್ರೂ ನೀನು ಹೇಳ್ಬೇಕಲ್ವಾ ಅವತ್ತಿನ ಪರಿಸ್ಥಿತಿ ಆಗಿತ್ತು ಮಾ ನಮಗೆ ಗೊತ್ತಿರಲಿಲ್ಲ ಅವತ್ತು ಮದುವೆ ಆಗತ್ತೆ
ಹೋಗ್ಲಿ ಬಿಡು ಅಳಿಮಯ್ಯ, ನಮ್ಮ ಅಕ್ಕನ ಮನೆಗೆ ಭಾರ್ಗವಿ ಅಂತ ದಿಟ್ಟು ಸೊಸೆ ತಂದೆಯಲ್ಲ, ಅದೇ ನಮಗ್ ಸಂತೋಷ. ಅದೆಲ್ಲ ಇದು ನಿಮ್ಮ ಮೊದಲ ರಾತ್ರಿ ಫಸ್ಟ್ ನೈಟ್ ಅದು ಹೇಗಿತ್ತು ಅದ್ರ ಬಗ್ಗೆ ಹೇಳು. ಅತ್ತೇನಾದ್ರು ಶಾಸ್ತ್ರೋಕ್ತವಾಗಿ ಇದೆಲ್ಲ ಮಾಡ್ತಿರ್ತಾರಲ್ವಾ? ಹೇಳ್ರಿ ಬಾವ, ಕಲ್ಲ ನಾಚ್ಕೊಳ್ಳೋದು ಹೇಳಿ ಅರ್ಜುನ್ ಅವರೇ, ಕಮಾನ್ ಅವತ್ತು ನಾವು ಮದುವೆ ಅಲ್ಲ, ಆಮೇಲೆ ನಮ್ಮನೆಗೆ ಹೋದ್ವಾ, ಅವತ್ತು ಮನೇಲಿ ದೊಡ್ಡ ಜಗಳ ಇತ್ತು ಫಸ್ಟ್. ಆಮೇಲೆ ನಾವಿಬ್ರು ರೂಮ್ಗೆ ಹೋಗಿ ಬೇರೆ ಬೇರೆ ಕಡೆ ಮಲ್ಕೊಂಡು ಇಷ್ಟ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ ತಗೋಬೇಕಾ? ಮದುವೆಯಾಗಿ ಇಷ್ಟು ದಿನ ಆದ್ರೂ ಸರಿ ಸರಿ, ನಮ್ಗೊಂದ್ ಸ್ವಲ್ಪ ಕೆಲಸ ಇದೆ, ನಾವು ಹೋಗ್ಬಿಡ್ತೀವಪ್ಪ. ಎಲ್ಲರೂ ಹೋಗ್ತಿದ್ದೀರಾ? ಇವಾಗ ನಾವು ಒಂದು ಬ್ಲೆಂಡರ್ ಅಂತ ಒಂದು ಯೂಸ್ ಮಾಡಿಬಿಟ್ಟು ಬ್ಲೆಂಡರ್ ಮೊದಲು ಎರೆಸರಲ್ಲೆಲ್ಲ ನೀಟಾಗಿ ಎರೆಸ್ ಮಾಡಿಬಿಡೋಣ. ಸರಿ ಬಿಡು, ಆಚೆ ಕಡೆ ಉದ್ದಕ್ಕೂ ಹಾಸಿಗೆ ಹಾಕ್ಬಿಡ್ತೀನಿ, ಮಲ್ಕೊಂಬಿಡಿ. ಅದಲ್ಲ ಅಪ್ಪ, ಇವತ್ತು ಅರಿಕತೆ ಇದೆ, ಬನ್ನಿ ಎಲ್ರು ಹೋಗೋಣ. ಬೇಡ ಕಂಡ್ರು, ನಮ್ಮ ಅಳಿಯಂದ್ರು ಭಾರ್ಗವಿ ಎಲ್ಲ ಬಂದಿದ್ದಾರೆ, ನಾವು ಬಂದೇ ಇರ್ತೀವಿ, ಮುಂದಿನ ಸಲ ಹೋಗೋಣ ಬಿಡು. ಅದಕ್ಕೆ ಬಾವಿಗೆ ತಲೆನೋವಂತೆ, ಅಕ್ಕ ಒಬ್ರಿದ್ರೆ ಸಾಕು, ಬನ್ನಿ ನಾವೆಲ್ಲ ಹೋಗೋಣ. ಬೇಗ ಮಲಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಹೋಗೋಣ. ಅರಿಕತೆ ಕೇಳಕ್ಕೆ ನಾವು ಬರ್ತೀವಿ, ಹುಷಾರು. ಕಾಫಿ ಏನಾದ್ರು ಬೇಕಾದ್ರೆ ಮಾಡ್ಕೊಡು. ಈಗ ನನ್ನ ಹತ್ರ ಬ್ಲೆಂಡರ್ ಸಿಕ್ಕಿಲ್ಲ ಗೈಸ್, ನಾವು ಒಂದು ಪೇಪರ್ ಹರ್ಕೊಂಡೇ ಮಾಡ್ಬೇಕಷ್ಟೇ. ಒಂದು ಪೇಪರ್ ಹರ್ಕೊಂಡು ಮಾಡ್ತೀವಿ, ಅದು ಶೇಡಿಂಗ್ ಮಾಡೋದು. ನೀನ್ ಇಲ್ದಿರೋ ಮನೆ ಮನೆ ಥರನೇ ಇಲ್ಲ ಕಣ. ನೋಡಿದ್ರೆ ಅವ್ರ ಪಾರ್ಟಿಗೆ ಅವ್ರ ಟೆನ್ಷನ್ ಅಲ್ಲಿ ಕೂತಿರ್ತಾರೆ. ಪಾರ್ಟಿ ಸೀಟು ಅಂತ ಟೆನ್ಷನ್ ಅಲ್ಲಿದ್ರು. ಇನ್ನು ನಾನು ಅಯ್ಯೋ ಹಿರಿಯಮ್ಮ, ಸುಮ್ಮನಿರು, ಮಾವು ಹೇಗಿದ್ದಾರೆ? ಅವರು ಬೇರೆ ಸ್ಥಳದಲ್ಲಿ ಲೇಡೀಸ್ ಜೊತೆ ಇರ್ತಾರೆ. ನೀನ್ ಹೇಗಿದ್ದೀಯ? ತಲೆ ಕೆಡ್ಸ್ಕೊಬಾರ್ದು, ಸ್ವಲ್ಪ ದಿನದಲ್ಲಿ
ಶಿಕ್ಷೆ ಮುಗ್ದೋಗುತ್ತೆ. ಅಕ್ಕ, ನಾನು ಮನೆಗೆ ವಾಪಸ್ ಬಂದ್ಮೇಲೆ ಒಬ್ಬೊಬ್ಬರನ್ನು ಹುಡುಕಿ ಗ್ರಾಚಾರ ಬಿಡಿಸ್ತೇನೆ. ನಾನು ನಿನ್ ಬರ್ತೀನಿ ಕಾಯ್ತಾ ಇದ್ದೀನಿ ಹುಡುಗಿ. ನೀನ್ ಜೈಲ್ ಒಳಗಡೆ ನಾನು ಜೈಲ್ ಹೊರಗಡೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಹತ್ರ ಅಂತೂ ಏನೂ ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಆರಾಮಾಗೇ ಇದ್ದಾರೆ. ನಮ್ಮನೆ ಮಾತ್ರ ಹಾಳಾಗಿರೋದು. ಆ JP ಮನೆಯವ್ರನ್ನ ಯಾರೊಬ್ಬರನ್ನು ಸುಮ್ಮನೆ ಬಿಡಬಾರ್ದು ಅಂತ. ಸೋಪಿಟ್ಟ ಜಾಗ ಇರ್ತಾವ ನೋಡಿ. ಆ ಮನೇಲಿ ಯಾರೊಬ್ಬರನ್ನು ಸುಮ್ಮನೆ ಬಿಡಬಾರ್ದು. ಅದೆಲ್ಲ ಇಲ್ಲಿ ಇಲ್ಲಿ ಈ ಕಡೆ ಆ JP ಆಗಿದ್ರು ಸರಿ, ಇದನ್ನಲ್ಲ ಈ ಕಡೆ ನೋಡಿ. ಕಡೆ ಪಕ್ಷ ನನ್ನ ಹೆಂಡತಿ ಇತ್ತು ಆಗಿದ್ರು ಸರಿ. ಅಲ್ಲಿವರೆಗೂ ನೀನು ಡ್ಯಾಡ್ನ ಚೆನ್ನಾಗಿ ನೋಡ್ಕೊ. ಹಾಗೆ ಮಾಮ್ಸ್ ಎಲ್ಲಿಗೆ ಏನಾದರೂ ವ್ಯವಸ್ಥೆ ಮಾಡಕ್ಕೆ. ಪಾಪ ಅವ್ರು ನನಗೋಸ್ಕರ ಇಷ್ಟೆಲ್ಲ ಮಾಡಿ ತುಂಬ ಕಷ್ಟಪಡ್ತಾರೆ. ಬಾಯ್ ಗೈಸ್, ಚೆನ್ನಾಗಿದ್ರೆ ಲೈಕ್ ಮಾಡಿ, ಇನ್ನೂ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.